ಇವತ್ತಿನ ದುನಿಯಾದಲ್ಲಿ ಪೆಟ್ರೋಲಿಯಂ ಅಂದ್ರೆ ಕೇವಲ ಇಂಧನವಲ್ಲ, ಅದು ನಮ್ಮ ಜೀವನದ ಜೀವನಾಡಿ. ಬೆಳಿಗ್ಗೆ ಎದ್ದು ಓಡಿಸುವ ಬೈಕ್, ಕಾರಿನಿಂದ ಹಿಡಿದು ಆಕಾಶದಲ್ಲಿ ಹಾರುವ ಫ್ಲೈಟ್ ತನಕ, ಮನೆಯ ಅಡುಗೆ ಗ್ಯಾಸ್ನಿಂದ ಹಿಡಿದು ಬೃಹತ್ ಫ್ಯಾಕ್ಟರಿಗಳ ತನಕ ಜಗತ್ತಿನ ಪ್ರತಿ ಮೂಲೆಯಲ್ಲೂ ಪೆಟ್ರೋಲಿಯಂ ಬಳಕೆಯಿದೆ. 2025-26ರ ಈ ಕಾಲಘಟ್ಟದಲ್ಲಿ ಭಾರತದ ಆರ್ಥಿಕತೆ ಪೆಟ್ರೋಲಿಯಂ ಮೇಲೆ ಅತೀವವಾಗಿ ಅವಲಂಬಿತವಾಗಿದೆ. ಭಾರತಕ್ಕೆ ಬೇಕಾಗಿರುವ ಕಚ್ಚಾ ತೈಲದಲ್ಲಿ ಸುಮಾರು 85-90% ಭಾಗವನ್ನು ನಾವು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲೇಬೇಕು. ನಮ್ಮ ದೇಶದಲ್ಲೂ ತೈಲ ಉತ್ಪಾದನೆ ಇದೆ, ಆದರೆ ಅದು ನಮ್ಮ ಬೃಹತ್ ಬೇಡಿಕೆಗೆ ಸಾಕಾಗುತ್ತಿಲ್ಲ. ಹಾಗಾದರೆ ನಮಗೆ ತೈಲ ಕೊಡುವವರು ಯಾರು? ಇರಾಕ್ ನಮ್ಮ ಅತಿದೊಡ್ಡ ಪೂರೈಕೆದಾರ. ರಷ್ಯಾ ಇತ್ತೀಚಿನ ವರ್ಷಗಳಲ್ಲಿ ರಿಯಾಯಿತಿ ದರ ಮತ್ತು ದೀರ್ಘಾವಧಿಯ ಒಪ್ಪಂದಗಳಿಂದಾಗಿ ರಷ್ಯಾ ನಮ್ಮ ಪ್ರಮುಖ ಪಾರ್ಟ್ನರ್ ಆಗಿದೆ. ಜೊತೆಗೆ ಸೌದಿ ಅರೇಬಿಯಾ, UAE, ಅಮೆರಿಕ ಮತ್ತು ನೈಜೀರಿಯಾದಂತಹ ದೇಶಗಳು ನಮ್ಮ ಇಂಧನದ ಹಸಿವನ್ನು ನೀಗಿಸುತ್ತಿವೆ. ದೇಶೀಯ ಉತ್ಪಾದನೆ ಮತ್ತು ರಿಫೈನರಿಗಳು. ನಮ್ಮ ದೇಶದಲ್ಲಿ ಮುಂಬೈ ಆಫ್ಶೋರ್, ಅಸ್ಸಾಂ, ಗುಜರಾತ್, ರಾಜಸ್ಥಾನ ಮತ್ತು ಕೃಷ್ಣಾ ಗೋದಾವರಿ ಬೇಸಿನ್ಗಳಲ್ಲಿ ತೈಲ ಸಿಗುತ್ತದೆ. ಆದರೆ ಇದು ಒಟ್ಟು ಬೇಡಿಕೆಯ ಒಂದು ಸಣ್ಣ ಭಾಗವಷ್ಟೇ. ಹೊರದೇಶದಿಂದ ಬಂದ ಕಚ್ಚಾ ತೈಲವು ಭಾರತದ ಅತ್ಯಾಧುನಿಕ ರಿಫೈನರಿಗಳಲ್ಲಿ ಸಂಸ್ಕರಿಸಲ್ಪಡುತ್ತದೆ. ಅಲ್ಲಿಂದ ನಮಗೆ ಪೆಟ್ರೋಲ್, ಡೀಸೆಲ್, LPG, ವಿಮಾನದ ಇಂಧನ ಮತ್ತು ರಸ್ತೆ ನಿರ್ಮಾಣಕ್ಕೆ ಬಳಸುವ ಬಿಟುಮೆನ್ ಸಿಗುತ್ತದೆ. ಹೆಮ್ಮೆಯ ವಿಷಯವೇನೆಂದರೆ ಭಾರತ ಇಂದು ವಿಶ್ವದ ಟಾಪ್ ರಿಫೈನಿಂಗ್ ದೇಶಗಳಲ್ಲಿ ಒಂದು. ನಾವು ಸಂಸ್ಕರಿಸಿದ ಇಂಧನವನ್ನು ವಿದೇಶಗಳಿಗೂ ರಫ್ತು ಮಾಡುತ್ತೇವೆ. 2025-26ರ ಈ ಕಾಲಘಟ್ಟದಲ್ಲಿ ಭಾರತದ ಆರ್ಥಿಕತೆ ಪೆಟ್ರೋಲಿಯಂ ಮೇಲೆ ಅತೀವವಾಗಿ ಅವಲಂಬಿತವಾಗಿದೆ. 2025-26ರ ಈ ಕಾಲಘಟ್ಟದಲ್ಲಿ ಪೆಟ್ರೋಲ್ ಬೆಲೆ ಸರಾಸರಿ 95-105 ರೂಪಾಯಿಗಳ ಆಸುಪಾಸಿನಲ್ಲಿದ್ದರೆ ಡೀಸೆಲ್ 85-95 ರೂಪಾಯಿಗಳಷ್ಟಿದೆ. ಆದರೆ ಈ ಬೆಲೆ ನಿರ್ಧಾರವಾಗುವುದು ಹೇಗೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ, ಡಾಲರ್ ಎದುರು ರೂಪಾಯಿಯ ಮೌಲ್ಯ, ಕೇಂದ್ರ ಸರ್ಕಾರದ ಎಕ್ಸೈಸ್ ಡ್ಯೂಟಿ, ರಾಜ್ಯ ಸರ್ಕಾರದ ವ್ಯಾಟ್ ಮತ್ತು ಡೀಲರ್ ಕಮಿಷನ್ ಇವೆಲ್ಲವೂ ಸೇರಿ ನಿಮ್ಮ ಲೀಟರ್ ಪೆಟ್ರೋಲ್ ಬೆಲೆಯನ್ನು ನಿರ್ಧರಿಸುತ್ತವೆ. ತೈಲ ಆಮದಿನ ಮೇಲಿನ ಅವಲಂಬನೆ ತಗ್ಗಿಸಲು ಸರ್ಕಾರ ಈಗ E20 ಪೆಟ್ರೋಲ್ ಉತ್ತೇಜಿಸುತ್ತಿದೆ. ಅಂದರೆ 20% ಎಥನಾಲ್ ಮತ್ತು 80% ಪೆಟ್ರೋಲ್. ಇದರಿಂದ ಪರಿಸರ ಮಾಲಿನ್ಯ ಕಡಿಮೆಯಾಗುವುದಲ್ಲದೆ ನಮ್ಮ ರೈತರಿಗೂ ಆರ್ಥಿಕ ಬೆಂಬಲ ಸಿಗುತ್ತದೆ. ಇದರ ಜೊತೆಗೆ ಇಲೆಕ್ಟ್ರಿಕ್ ವಾಹನಗಳು, EV, ಸೌರಶಕ್ತಿ, ಗಾಳಿಶಕ್ತಿ ಮತ್ತು ಹೈಡ್ರೋಜನ್ ಇಂಧನದ ಮೇಲೆ ಭಾರತ ಭಾರೀ ಹೂಡಿಕೆ ಮಾಡುತ್ತಿದೆ. ಇವತ್ತಿಗೂ ಪೆಟ್ರೋಲಿಯಂ ಭಾರತದ ಆರ್ಥಿಕತೆಯ ಬೆನ್ನೆಲುಬು. ಆದರೆ ಚಾಣಾಕ್ಷ ಆಮದು ನೀತಿ, ಬಲಿಷ್ಠ ರಿಫೈನರಿಗಳು ಮತ್ತು ಹಸಿರು ಇಂಧನದತ್ತ ನಮ್ಮ ನಡೆಗೆ ಭಾರತವನ್ನು ಇಂಧನ ಸುರಕ್ಷಿತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ. ಇದೇ ಭಾರತದ ಪೆಟ್ರೋಲಿಯಂ ಕಥೆ.